ಕಾಂಗ್ರೆಸ್ನವರು ಈ ಒಂದು ನಿಮ್ಮ ಒಳಜಗಳವನ್ನ ಲಾಭ ಮಾಡ್ಕೊಂತಿದಾರ ಏನೋ ಗೊತ್ತಿಲ್ಲ. ಆದ್ರೆ ನಿನ್ನೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಈ ವಿಚಾರವಾಗಿ ಅಂದ್ರೆ ನಿಮ್ಮಿಬ್ಬರ ಜಗಳ ವಿಚಾರ ರಿಯಾಕ್ಟ್ ಮಾಡ್ತಾ ಹೇಳಿದ್ರು. ಚಲುವರಾಯಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಸಿದ್ಧರಿದ್ರು ಅಂತ ನೋಡಿ ಸರ್, ಇವತ್ತು ಸ್ವಾಗತ ಮಾಡ್ತೀವಿ ಅಂತ ರಾಜಣ್ಣ ಹೇಳಿದ್ದಾರೆ. ಅಲ್ಲ, ಯಾವತ್ತು ಕೂಡ ಯಾರನ್ನ ಕರೀತಾರೆ ಸರ್, ಒಳ್ಳೆಯವರಿದ್ದರೇನೆ ಕರೆಯೋದು. ಬಹಳಷ್ಟು ಮಂದಿ ಒಂದು ಪಾರ್ಟಿಯಲ್ಲಿ ಇರ್ತಾರ, ಅಲ್ಲೇ ಪಾರ್ಟಿಗಳಲ್ಲೇ ಒಜ್ಜೆ ಆಗಿರ್ತಾರೆ, ಎಲ್ಲೋ ಒಂದ್ ಕಡೆ ರಾಜಕಾರಣ ಮಾಡ್ತಿರ್ತಾರ, ಹಿಂಗ ಮಕ ತಿರುಗೋಳ ಕಡೆನೆ ಬೈಕೊಂತಿರ್ತಾರ. ಇವತ್ತು ರಾಮ್ಲು ಅವ್ರನ್ನ ಎಲ್ಲಾರು ಕೂಡ ಕರೀತಾ ಇದಾರೆ ಅಂದ್ರೆ, ನಾನು ಸೋತಿದ್ರೆ ಕೂಡ ನನಗೆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ ಇದ್ರೆ ಕೂಡ ಅವರು ರೂಲಿಂಗ್ ಪಾರ್ಟಿದಲ್ಲಿದ್ದಂತ ರಾಮ್ಲು ಅವ್ರು ಬರಬೇಕು ಅಂತ ಇದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಗೌರವ ಇರಬೇಕಲ್ಲ, ಗೌರವ ಮುಖ್ಯ ಅಲ್ಲ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ಇವತ್ತು ರಾಮ್ಲು ಅವರು ಇವತ್ತು ಅನೇಕ ವರ್ಷಗಳಿಂದ ಪಾರ್ಟಿ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಟ್ಕೊಂತ ಬಂದಿದ್ದಾನ. ಹಂಗಾಗಿ ಆ ಗೌರವದಿಂದ ಕರೆದಿರ್ಬೋದು. ನಾನು ಅವರು ಇಲ್ಲ ರಾಮ್ಲು ಅವ್ರು ಬಂದ್ರೆ ಚಲೋ ಆಯ್ತು, ರಾಮ್ಲು ಅವ್ರು ಬರೋದ್ರಿಂದ ನಮಗೆ ದೊಡ್ಡ ನಾಯಕ ಆಗ್ತಾನ, ಅವರೆಲ್ಲ ಏನು ಕಾಂಗ್ರೆಸ್ ಅವರು ಏನು ಮಾತುಗಳು ಮಾತಾಡಿದಾರೋ ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದಾರ, ಅಭಿಮಾನದಿಂದ ಮಾತಾಡಿದಾರೆ. ಇದು ನಿಜನಾ? ಲೋಕಸಭೆ ಸಂದರ್ಭದಲ್ಲಿ ನಿಮಗೆ ಆಫರ್ ಕೊಟ್ಟಿದ್ರು ಸರ್, ಏನೋ ಆಫರ್ ಬಂದಿರ್ಲಿ ಹೋಗ್ಲಿ, ಇವತ್ತು ನನಗೆ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿಯಲ್ಲಿ ದೋಷ ಇದೆ, ಅವರು ಒಡನಾಟದಲ್ಲಿ ಯಾವ ರೀತಿಯಲ್ಲಿ ಇದೀವಿ, ನಂತರ ಬೇರೆಯವರು ಕೂಡ ಅವರು ಆಫರ್ ಕೊಟ್ಟಿರ್ಬೋದು, ಕರೆದಿರ್ಬೋದು. ರಾಜಕಾರಣದಲ್ಲಿ ನೋಡಿ ಸರ್, ವಿ ಆರ್ ಇನ್ ಪಬ್ಲಿಕ್ ಡೆಮಾಂಡ್ದಲ್ಲಿದ್ದೀವಿ ನಾವು. ಪಬ್ಲಿಕ್ ಅಲ್ಲಿ ಇರುವಂತ ಟೈಮಲ್ಲಿ ಒಬ್ಬೊಬ್ರು ಮನಸ್ಸಿನಲ್ಲಿದ್ದಂತ ಆಲೋಚನೆಗಳು, ಅವ್ರ ಮನಸ್ಸಿನಲ್ಲಿದ್ದಂತ ವಿಷಯಗಳ ಬಗ್ಗೆ ಎಲ್ಲರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ನವರು ಈಗ ನಿಮ್ಮನ್ನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅಲ್ಲ, ನಾನು ನೋಡಿ ಸರ್, ಇವತ್ತು ನನ್ನ ಮನಸ್ಥಿತಿ ನೋಡಿ ಸರ್, ಯಾರೋ ಸೆಳೀತಾರ ನಾನು ಹೋಗ್ತೀನಿ, ಯಾರೋ ಹೇಳ್ತಾರ ನಾನು ಕೇಳ್ತೀನಿ ಅಂದ್ರೆ ನನ್ನ ಮೈಂಡ್ ಸೆಟಪ್ ಇರ್ಬೇಕು ಸರ್. ನನ್ನ ನಿರ್ಧಾರ ಇರಬೇಕು. ನನ್ನ ನಿರ್ಧಾರ ಏನಿದೆ, ಪಾರ್ಟಿ ಬಿಜೆಪಿ ನನ್ನ ಪಾರ್ಟಿ, ತಾಯಿದು ಇದ್ದಂತೆ ಆ ಪಾರ್ಟಿ ಯಾವತ್ತಿದ್ರು ಕೂಡ ಸೇವಕನಾಗಿ ಕೆಲಸ ಮಾಡ್ಬೇಕನ್ನೋದು ಅಲ್ರಿ ಸರ್. ಇವತ್ತು ರಾಮ್ಲು ಅವರಿಗೆ ಇವತ್ತು ನಮ್ಮ ಎಲ್ಲ ನಾಯಕರು ಇವತ್ತು ಪಕ್ಷಾತೀತವಾಗಿ ಆ ಕಡೆ ಯಾರನ್ನ ತೋಡಿ ಪಕ್ಷಾತೀತವಾಗಿ ರಾಮ್ಲು ಒಬ್ಬ ಕ್ರೆಡಿಬಿಲಿಟಿ ಇದ್ದಂತ ಒಬ್ಬ ನಾಯಕ ಅನ್ಸ್ಕೊಂಡ. ಸೋತಿದ್ರು ಕೂಡ ನನ್ನ ಹತ್ರ ಏನಿಲ್ಲ ಸರ್. ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗಳಲ್ಲಿ ಇವತ್ತು ನಾನು ಕರೀತಾ ಇದ್ದಾನಂದ್ರೆ ಎಲ್ಲೋ ಒಂದು ಕಡೆ ರಾಮ್ಲು ಅಂದ ತಕ್ಷಣ ಒಳ್ಳೆತನ ಬೆಳೆಸ್ಕೊಂಡಿರೋಕ್ಕೋಸ್ಕರವಾಗಿ ಕರೆದಿರ್ಬೋದು ಸರ್. ಅವ್ರು ಕರೆದಿದ್ದಾರ, ನಾನು ಹಂಗ ಹಿಂಗ ಅಂದ ಹೇಳಕ್ ಹೋಗಲ್ಲ ಸರ್. ಅವ್ರು ದೊಡ್ಡತನಿಗೆ ನಾನು ಯಾವತ್ತೂ ಕೈ ಮುಗ್ತೀನಿ. ಇವತ್ತು ಕಾಂಗ್ರೆಸ್ ಅವರು ಚಲುವರಾಯಸ್ವಾಮಿ ಹಿಡ್ಕೊಂಡು, ಡಿ ಕೆ ಶಿವಕುಮಾರ್ ಅವರು ಹಿಡ್ಕೊಂಡು, ನಂತರ ನಮ್ಮ ರಾಜಣ್ಣವ್ರು ಹಿಡ್ಕೊಂಡು, ಸತೀಶ್ ಅಣ್ಣವ್ರು ಹಿಡ್ಕೊಂಡು ಎಲ್ಲರೂ ಕೂಡ ರಾಮ್ಲು ಅವರಂದ್ರೆ ಏನ್ ಗೌರವ ಕೊಟ್ಟಿದಾರ ಅವ್ರಿಗೆ ನಾನು ಕೈ ಮುಗಿದು. ಯಾಕಂದ್ರೆ ಅವ್ರಿಗೆ ಯಾವತ್ತಿದ್ರು ಕೂಡ ನಮ್ಮ ನಾಯಕರಾದಂತ ಸದಾನಂದ ಗೌಡ್ರು, ನಮ್ಮ ರಾಷ್ಟ್ರೀಯ ನಾಯಕರಾದಂತ ನಡ್ಡಾಜಿಯವರು, ಪ್ರಹ್ಲಾದ್ ಜೋಶಿ ಸಾಹೇಬ್ರು, ನಮ್ಮ ಸಂತೋಷ್ ಜಿಯವರು, ನಮ್ಮ ಸಂಘದ ಎಲ್ಲಾ ಪ್ರಮುಖರು ಎಲ್ಲರೂ ಕೂಡ ಜೊತೆಲಿ ನಮ್ಮ ಪಾರ್ಟಿಯಲ್ಲಿದ್ದಂತ ಬೊಮ್ಮಾಯಿ ಸರ್ ಹಿಡ್ಕೊಂಡು, ಅಶೋಕ್ ಅವರು ಹಿಡ್ಕೊಂಡು, ಸಿಟಿ ರವಿ ಹಿಡ್ಕೊಂಡು, ಸದಾನಂದ ಗೌಡ್ ಹಿಡ್ಕೊಂಡು ಎಲ್ಲರಿಗೂ ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ರಾಮ್ಲು ಅವ್ರ ಪರವಾಗಿ ನಿಂತಿದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ನನ್ನಲ್ಲಿಲ್ಲಂತ ಒಳ್ಳೆತನಗಳು ಇರೋ ಕಾರಣ ಅವ್ರು ನನ್ನ ಹಿಂದೆ ನಿಂತಾರೆ. ಹಂಗಾಗಿ ಅವ್ರು ಯಾರಿಗೂ ಕೂಡ ನಾನು ಅಸಹ್ಯದಿಂದ ಅವ್ರು ಮಾತಾಡಿದಾರ ಹಿಂಗೆ ಹೇಳಕ್ ಹೋಗಲ್ಲ ಸರ್. ಅವ್ರ ಪ್ರೀತಿ ಯಾವತ್ತು ನಾನು ಋಣಿ ಆಗಿದ್ದೇನೆ ಸರ್. ನನ್ನ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಮತ್ತೆ ನಾನು ಮುಂದಕ್ಕೆ ಅದನ್ನ ಬಳಸಕ್ ಹೋಗಲ್ಲ, ಸುತ್ತಿ ಬಳಸಿ ಮಾತಾಡಕ್ ವೆರಿ ಕ್ಲಿಯರ್. ಹಿಂದೆನೂ ಕೂಡ ಬಿಜೆಪಿ ಅವರು ಡಿಸಿಎಂ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರು ಅಂತ ಸರ್. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ನೋಡ್ರಿ ಸರ್, 2019 ಲೋಕಸಭೆ ಚುನಾವಣೆಗಳು ತೆಗೆದು ನೋಡ್ರಿ. 2000 ಲೋಕಸಭಾ 19ರಲ್ಲಿ ಚುನಾವಣೆ ನಡೆದಂತ ಟೈಮಲ್ಲಿ ಎಲ್ಲರಲ್ಲಿ ಕೂಡ ಒಂದೇ ಒಂದು ರಾಮ್ಲು ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು. ಅವತ್ತು ನಮ್ಮ ಎಲ್ಲ ನಾಯಕರು ಕೂಡ ನನಗೆ ಅಶ್ಯೂರೆನ್ಸ್ ಕೊಟ್ಟಂತ ಟೈಮಲ್ಲಿ ಕೂಡ 3 ಉಪಮುಖ್ಯಮಂತ್ರಿಗಳು ಮಾಡಿದಂತ ಟೈಮಲ್ಲಿ ಕೂಡ ರಾಮ್ಲು ಅವ್ರಿಗೆ ಉಪಮುಖ್ಯಮಂತ್ರಿಗೆ ಎಷ್ಟು ಸ್ಥಾನ ಇರ್ತದೋ, ಅವ್ರಿಗೆ ಏನ್ ಗೌರವ ಸಿಗ್ತದೋ ಆ ಗೌರವಕ್ಕಿಂತ ಜಾಸ್ತಿಯನ್ನು ಕೊಟ್ಕೊಂತ ಬಂದಾರ. ಮುಂದೆ ಭಗವಂತ ನನ್ಗೆ ಯಾವತ್ತೂ ಕೂಡ ಪಾರ್ಟಿ ಬಿಟ್ಟುಕೊಡಲ್ಲ ಅನ್ನೋಂಥ ವಿಶ್ವಾಸ ಇದೆ. ಹಂಗಾಗಿ ನನಗೆ ಇವತ್ತು ಒಂದು ಕಡೆ ಪಾರ್ಟಿ, ಒಂದು ಕಡೆ ಅಧಿಕಾರ ನೋಡಿದಂತ ಟೈಮಲ್ಲಿ ಅಧಿಕಾರ ಶಾಶ್ವತ ಅಲ್ಲ. ಎಷ್ಟೋ ಮಂದಿ ಲಕ್ಷಾಂತರ ಮಂದಿ ಕಾರ್ಯಕರ್ತರು ಕೂಡಿದ್ರೆ ಪಾರ್ಟಿ. ಅವ್ರೆಲ್ಲರೂ ಕೂಡ ಇಲ್ಲಿ ನಿಂತಂತವ್ರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದಾರ ಸರ್. ಇವತ್ತು ಬಂದಾರ ಇರಕಣ ಇವತ್ತು ಅವರೆಲ್ಲರೂ ಸಹಾಯ ಮಾಡಿದ್ಕೋಸ್ಕರವಾಗಿ ಸರ್ಕಾರ ಬಂತು ಈ ರಾಜ್ಯದಲ್ಲಿ. ಎಲ್ಲ ಕೆಳ ಸಮುದಾಯಗಳು, ಮುಂದುವರೆದಂತ ಸಮುದಾಯಗಳೆಲ್ಲರೂ ಸಹಾಯ ಮಾಡಿದ್ಕೋಸ್ಕರವಾಗಿ ಇವತ್ತು ಅವಕಾಶ ಬಂತು. ಮುಂದಕ್ಕೂ ಕೂಡ ಭಗವಂತ ಪಾರ್ಟಿ ಇವತ್ತು ನನ್ನೇನು ಗುರುತಿಸಿ ಎಲ್ಲಾ ಪಾರ್ಟಿಯವರು ಕರೀತಿದಾರ. ಬಿಜೆಪಿ ಅವರು ಕೂಡ ರಾಮ್ಲು ನೀವು ಒಳ್ಳೆಯವರಂದೇಳಿ ಹೇಳಂತ ಟೈಮಲ್ಲಿ ಆ ಒಳ್ಳೆತನ ನಾನು ಕಳ್ಕೊಳಕ ರಾಜಕೀಯವಾಗಿ ಬಳಸ್ಕೊಳಕ್ಕಾಗಲ್ಲ. ಈ ಡೆವಲಪ್ಮೆಂಟ್ ಆದ್ಮೇಲೆ ಕಾಂಗ್ರೆಸ್ನವರು ಯಾರಾದ್ರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರ ಅಂತ ಸರ್? ನಾನು ಯಾವತ್ತಿದ್ರು ಕೂಡ ಇವತ್ತು ಅವರು ನಿಮ್ಮ ಮಾಧ್ಯಮದ ಮೂಲಕ ಬಹಿರಂಗವಾಗಿ ಕರೀತಾ ಇದಾರೆ
ಸರ್, ಇದೇನು ಮುಚ್ಚಿ ಮರಿ ಇಲ್ಲ. ಹಂಗಾಗಿ ನಾನು ಯಾವತ್ತಿದ್ರು ಕೂಡ ಏನೇ ಮಾಡ್ಬೇಕಂದ್ರೆ ನಾನು ಹೇಳ್ತೀನಲ್ಲ ಸರ್, ಏನೇ ಮಾಡ್ಬೇಕಾದ್ರೂ ನಿಮ್ಮನ್ನೆಲ್ಲ ಕೂಡ್ಸ್ಕೊಂತೀನಿ ಸರ್. ಅಂತ ನಿರ್ಧಾರ ಬರ್ಬೇಕಾದ್ರೆ ನಾನು ಒಳಗೊಳಗೆ ಮಾಡುವಂತನಲ್ಲ ಸರ್. ಯಾವತ್ತಿದ್ರು ಕೂಡ ರಾಜಕಾರಣದಾಗಿರ್ಬೋದು, ನನ್ನ ನಿಜ ಜೀವನದಲ್ಲಿ ಆಗಿರ್ಬೋದು, ಓಪನ್ ತೆರೆದಿದ್ದ ಪುಸ್ತಕ ಸರ್. ಎಲ್ಲ ವಿಚಾರಗಳನ್ನು ತಿಳಿಸುವಂತ ಕೆಲಸ ಮಾಡ್ತೇನೆ. ಹಾಂ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.